ಹಾಗಾದ್ರೆ ಯಾರ್ಯಾರು ಏನೇನು ಅಂತಾರೆ ಅಂತ ಹೇಳಿ ಈ ಒಂದು ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ ಜನ ದಾವಣಗೆರೆಯಲ್ಲಿ ಯಾವ ಪಕ್ಷವನ್ನ ಬಯಸ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ಅಣ್ಣ, ಆರಾಮ? ಊಟ ಮಾಡ್ತಾ ಇದ್ದೀರಾ? ಮಾಡ್ತೀನಿ, ಬರೀ ಊಟ ಮಾಡೋಣ. ಹಂಗಂತೀರಿ? ದಾವಣಗೆರೆಯಲ್ಲಿ ಬಿಸಿಲು ಜೋರು? ತುಂಬಾ ಜೋರಿದೆ. ಏನು ಹೆಸರು ನಿಮ್ದು? ಲಿಂಗರಾಜ್ ಅಂತೇಳಿ. ಲಿಂಗರಾಜ್ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ದಾವಣಗೆರೆಯಲ್ಲಿ ಏನು ಬಯಸ್ತೀರಿ? ಬಿಜೆಪಿ ಬಯಸ್ತೀನಿ. ಬಿಜೆಪಿ? ಯಾಕ್ರಿ ಬಿಜೆಪಿ ಬಯಸ್ತೀರಾ? ಮೇಲೆ ನಮ್ಮ ಬಾಸ್ ಇದ್ದಾರೆ. ಬಾಸ್ ಮೇಲೆ? ಕೆಳಗಡೆ ಬೇಡ, ಅಲ್ಲಿದ್ರೆ ಸಾಕು. ನಮ್ಗೆ ಮೇಲಿದ್ರೆ ಸಾಕು. ಯೂತ್ಸ್ ಎಲ್ಲ ಹಾಕದೆ ಅವರಿಗೆ. ಯಾಕೆ ಮೋದಿ ಬರ್ಬೇಕು ಅನ್ಕೋತೀರಾ? ದೇಶದ ರಕ್ಷಣೆ ಫಸ್ಟ್. ನಾವ್ ಹೆಂಗಾರ ಇಲ್ಲಿ ದುಡ್ಕೊಂಡ್ ತಿಂತೀವಿ, ಹೌದ್ರಾ? ದುಡ್ಕೊಂಡ್ ನಾವು ದುಡಿದ್ರೆ ನಾವು ತಿಂತೀವಿ ಅಷ್ಟೇ. ಏನ್ ಫ್ರೀ ಕೊಟ್ರೆ ಏನು? ಹಂಗಂತೀರಾ? ಹೌದು. ದೇಶ ರಕ್ಷಣೆ ಇದ್ರೆ ಎಲ್ಲ ಚಲೋ ಅಂತೀರಾ? ಹೌದು. ಏನಂತೀರಪ್ಪ ನೀವು? ಬಪ್ಪ ನೀನು ನಾಚಿಕೆ ಬೇಡ ನೀನು. ಹೇಳಿ, ಆಯ್ತು ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಬ್ರೋ ನೀವು? ಬಿಜೆಪಿ ಬಂದ್ರೆ. ನೀವು ಬಿಜೆಪಿ ಬಿಜೆಪಿನೇ. ಯಾಕೆ ಬಿಜೆಪಿ ಇರ್ಬೇಕು ಅನ್ಕೋತೀರಾ? ನಮ್ಮ ದೇಶ ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ಅದೇ ಇರ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ. ಹೆಂಗ್ ಹಾಳಾಗುತ್ತೆ? ಸರ್ಕಾರ ಬಂದು ನೋಡ್ರಿ, ಏನ್ ಇಲ್ದಂಗೆ ಆಗ್ಬಿಡತ್ ನೋಡಿ. ಏನ್ ಉದ್ದಾರ ಐತಿ? 2,000 ರೂಪಾಯಿ ಕೊಡ್ತಾನೆ ಅಷ್ಟ. ಅವನ ಅದರಿಂದ ಎಷ್ಟು ಲಾಭ ಜಾಸ್ತಿ ಎಷ್ಟು ಮಾಡ್ಯಾನ? ಐಟಮ್ಗಳೆಲ್ಲ ಯಾವ್ಯಾವ ಎಷ್ಟಿಟ್ಟಿದೆ ಅವ ಮತ್ತೆ ಹಂಗಂತೀರಿ? ಹಂಗ ಏನ್ ಲಾಸ್ ಆಗ್ತೈತೆ ಹಂಗಾರೆ? ಹೆಂಗ್ ಲಾಸ್ ಆಗ್ತೈತೆ? ಹೆಂಗ್ ಲಾಸ್ ಆಗತ್ತೆ ಅಂದ್ರ ಒಟ್ಟು ಈ ಸಲ ಗೆಲ್ತಾರ? ಬಿಜೆಪಿ ಪಕ್ಕ ಪ್ರಧಾನಮಂತ್ರಿ ಎಷ್ಟು ಸೀಟ್ ಆಕ್ಚುಲಿ ಎಷ್ಟಾರ ಸೀಟ್ ಆಗ್ಲಿ ಅವರೇ ಬರೋದು. ಹೌದು. ಮೋದಿಜಿಗೆ. ಸರ್ ನಮಸ್ಕಾರ ರೀ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಮ್ಮ ಬಿಜೆಪಿ ಪಕ್ಷ. ಬಿಜೆಪಿ ಬರ್ಬೇಕು? ಯಾಕೆ ಬರ್ಬೇಕು? ನಾವು ಡ್ರೈವರ್ಗಳು ಸಹ ಎಲ್ಲ ಬಂದ್ ಮಾಡ್ಯಾರ. ನಮ್ದು ಡ್ರೈವರ್ ಯಾರು ಏನ್ ಬಂದ್ ಮಾಡ್ಯಾರ? ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ನಾರ. ಯಾರು ಕಾಂಗ್ರೆಸ್ ಅವ್ರು ಬಂದ್ ಮಾಡ್ಯಾರ? ಬಸ್ ಫ್ರೀ ಮಾಡಿದ್ರಿ ನಮ್ಮಂತ ಡ್ರೈವರ್. ಬಸ್ ಫ್ರೀ ಮಾಡ್ಬಿಟ್ಟು ಎಲ್ಲ ಟ್ರಿಪ್ ಹೊಡ್ಯಾಕ ಹೊಂಟಾರ. ನಿಮ್ದು ಎಲ್ಲ ಬಂದಾಗೈತಿ. ಹೌದು. ಒಟ್ಟು ಈ ಸಲ ಬಿಜೆಪಿಗೆ ಹಾಕ್ತಿರಿ ಒಟ್ಟು? ಆಗ್ತೀವಿ. ಅವರೇ ಗೆಲ್ಬೇಕಾ? ಮೋದಿ ಎಷ್ಟು ಏಜು? ನನಗೆ 19. ವೋಟರ್ ಐಡಿ ಬಂದೈತಾ? ಬಂದಿದೆ. ಓಟ್ ಹಾಕ್ತಿದ್ಯಾ? ಓಟ್ ಹಾಕಿ. ಯಾವಾಗ ಓಟ್ ಹಾಕ್ಬೋದಿನ ಈಗ? ಈ ಫಸ್ಟ್ ಓಟ್ಗೆ ಫಸ್ಟ್ ಓಟೇ ಮೋದಿ. ಮೋದಿ. ಯಾಕೆ ಮೋದಿ ಅಂತ ಡಿಸೈಡ್ ಮಾಡಿದೆ? ಅವರೆಲ್ಲ ಇದೆಲ್ಲ ಕಂಪ್ನಿ ಇದು ಮಾಡ್ತಾ ಇದಾರ. ಹಂಗೆ ಕಂಪ್ನಿ ಒಳ್ಳೆ ಒಟ್ಟು ಇಲ್ಲ ಗೀರಿ ಎಲ್ಲ ಇದು ಮಾಡ್ತಾ ಇದಾರೆ. ನೀರು ಕಾಂಗ್ರೆಸ್ ಬಂದಾಗ ಇಲ್ಲಿ ಎಲ್ಲಿ ಬಂದಿತ್ತಲ್ಲಪ್ಪ ನೀರು? ಬರಗಾಲ ಹೌದಲ್ಲ? ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ಅವ್ರು 3 ಟೈಮ್ ಚಾನ್ಸ್ ಕೊಟ್ಟಾರ. ಈಗ 4ನೇ ಟೈಮ್ ಇವ್ರಿಗೆ ಕೊಡ್ತಾರ ಅಷ್ಟೇ. 3 ಟೈಮಾ? ಯಾರಿಗೆ 3 ಟೈಮ್? 2 ಟೈಮ್ ಕಣ್ರಿ. 2 ಟೈಮ್ 3 ಟೈಮು. 2 ಟೈಮು 10 ವರ್ಷ. ಈಗ ನೆಕ್ಸ್ಟ್ ಇವ್ರಿಗೆ ಕೊಡ್ತಾರ ಅಷ್ಟೇ. ಇವ್ರಿಗೆ ಕೊಡ್ತಾರೆ. ಹಂಗ್ ಲೆಕ್ಕ ಕಂಡ್ರೆ ಕಾಂಗ್ರೆಸ್ ಅವ್ರು 70 ವರ್ಷ ಆಳಿದ್ರಪ್ಪ. ಅದು ಅವ್ರದ್ದು ನಾವು ಅವಾಗ ಹುಟ್ಟಿದ್ದಿಲ್ಲ. 21ರಲ್ಲಿ ಎಷ್ಟಾಯ್ತು? 14 ಸಲ ಅವಕಾಶ ಇದೆ. 14. ಈ ಸರಿ ಏನೋ ಒಂದು ಚಾನ್ಸ್ ಕೊಡೋಣ ಅಂತ. ಇನ್ನೊಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ. 10 ವರ್ಷ ಯಾಕೋ ಬೋರ್ ಆಯ್ತು ಅಂತೀರ? ಕಾಂಗ್ರೆಸ್ ಹೋಗೋಣ ಅಂತ. ಏನ್ರಪ್ಪ? ನಮ್ ಬಿಜೆಪಿ ಸರ್ಕಾರ ಬಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ. ಅಂದ್ರೆ ನಿಮ್ಮ ಇಷ್ಟ. ಓಟ್ ಹಾಕೋದಾದ್ರೆ ಬಿಜೆಪಿಗೆ ಓಟ್ ಹಾಕ್ರಿ. ಏನು ಇಲ್ಲ ಅಂದ್ರೆ ಬಿಟ್ಬಿಡಿ. ಯಾರಿಗೂ ಹಾಕ್ಲೇಬೇಡಿ. ಬಿಡ್ರಿ, ಏನಾಗಲ್ಲ. ಯಾಕೆ ಕಾಂಗ್ರೆಸ್ಗೆ ಹಾಕೋರು ಇರ್ತಾರಪ್ಪ? ಇಲ್ಲ, ಕಾಂಗ್ರೆಸ್ಗೆ ಹಾಕೋರು. ನಿಮ್ಗೆ ಏನೈತೆ ನಮ್ಮ ಬರಗಾಲ ಬೇಕು ಅಂದ್ರೆ ಈಗ ಹೊಳೆಯಾಗ ನೀರು ಎಷ್ಟಿದೆ? ಬಿಜೆಪಿ ಸರ್ಕಾರ ಇದ್ದಿದ್ರೆ ತುಂಬ ಎರಿತಿತ್ತು. ಈಗ ಎಷ್ಟಿದೆ? ಆಯ್ತು ಬಿಡ್ರಿ, ಆಯ್ತು. ಒಟ್ಟು ನಿಮಗೆ ಬಿಜೆಪಿ ಬರ್ಬೇಕು. ಬಿಜೆಪಿ ಏನ್ರಣ್ಣ? ಕಾಂಗ್ರೆಸ್. ನಿಮ್ಮ ಹೆಸರೇನು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, ಪ್ರಕಾಶಮಾನವಾಗಿ ಉಳಿತಾ ಇದ್ದೀರಾ. ಹಬ್ಬ ಇವತ್ತು, ಅದಕ್ಕೆ ಪ್ರಕಾಶಮಾನವಾಗಿ ಉಳಿತಾರ ಹಬ್ಬ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ? ಒಟ್ಟು ಅಭಿವೃದ್ಧಿ ಆಗ ಪಕ್ಷ ಬಂದ್ರೆ ಅಭಿವೃದ್ಧಿ ಪಕ್ಷ ಯಾವ್ದು? ಬಿಜೆಪಿ ಪಕ್ಷ. ಕಾಂಗ್ರೆಸ್ ಅಂತ ಹೇಳ್ದಂಗಿತ್ತು. ಯಾವಾಗಂದ್ರಿ? ರೆಕಾರ್ಡ್ ಆಗೈತೆ. ತೋರಿಸ್ಬಿಡಿ, ತೋರ್ಸ್ಕತ್ತೀವಿ. ಕರೆಕ್ಟಾಗಿ ಹೇಳಿ, ಯಾವ ಪಕ್ಷ ಬರ್ಬೇಕು? ಬಿಜೆಪಿನೇ ಬರಕ್ರಿ. ಯಾಕೆ ಬಿಜೆಪಿ ಬರ್ಬೇಕು? ಕಾಂಗ್ರೆಸ್ ಬೇಡವಾ? ನೀರು ಮಳೆಗಾಲ ಯಡಿಯೂರಪ್ಪಂಕಿಂತ ಬೊಮ್ಮಾಯಿ ಬಹಳ ಬಲ ಆತು ಮಳೆಗಾಲ. ಹಂಗಾಗಿ ಅದ ಅಭಿವೃದ್ಧಿ ಅಂತ ನಮಗೆ ಪ್ರಭಾ ಮೇಡಮ್. ಅಲ್ಲ ರೀ, ಅಲ್ಲಿ ಕೇಂದ್ರ ಇದು ದೇಶೀಯ ಚುನಾವಣೆ ಐತಿ. ಮೋದಿನ ಕಾಂಗ್ರೆಸ್? ಪ್ರಭಾ ಮೇಡಮ್ ಕಾಂಗ್ರೆಸ್. ಅಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಕಾಂಗ್ರೆಸ್ ಅಲ್ಲ ಅಂದ್ರೆ ನೀವು ಪೂರ್ತಿ ಪ್ಯೂರ್ ಕಾಂಗ್ರೆಸ್ ಅಂತ ಹೇಳ್ತೇವೆ. ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್, ಅಲ್ಲಿ ಬಿಜೆಪಿ ಅಲ್ಲ, ಪ್ಯೂರ್ ಕಾಂಗ್ರೆಸ್. ಹಂಗ ಅರ್ಧ ಕೇಳಿದ್ದ ನಾನು. ಬಿಸಿಲು ಜಾಸ್ತಿ, ಎಲ್ಲ ತಲೆ ಮೇಲೆ ಟವಲ್ ಹಾಕೊಂಬಂದು ಅಣ್ಣ ಹೆಲ್ಮೆಟ್ ಹಾಕೊಂಬಂದು ಆಯ್ತು. ಬಹಳ ಸುರಕ್ಷತೆ. ದೇಶ ಎಷ್ಟು ಸುರಕ್ಷತೆ ಇರ್ಬೇಕು? ಯಾರು ಬರ್ಬೇಕು? ನಮಗೆ ಕಾಂಗ್ರೆಸ್. ನೀನ್ ಯಾರಿಗೆ ಕೇಳ್ತಾ ಇದ್ದೀನಿ ನಾನು? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಯಾಕೆ? ನಮಗೆ ಅವರ ಒಳ್ಳೇದು. ಮಿಕ್ತವರೆಲ್ಲ ಕೆಟ್ಟದೆ. ಕೆಟ್ಟಾರ ಅವರು.
ಹೌದು. ಹೆಂಗ ಹೆಂಗಂದ್ರೆ ನೀನು ಹೇಳ್ದಂಗ ಹಿಂಗ ಹೆಂಗ ಅಂದ್ರೆ ಹಿಂಗ ಹೆಂಗ ಹೇಳ್ರಿ ಹೆಂಗೆ ಕೇಂದ್ರದಾಗ ಯಾವ್ದಾರ ಇರಲಿ ನಮಗೆ ಕಾಂಗ್ರೆಸ್ಸೇ ಬೇಕು ನಮ್ದು. ಪಕ್ಕ ಕೇಂದ್ರದಲ್ಲಿ ಯಾರು ಇರಲಿ, ಕೇಂದ್ರದಲ್ಲಿ ಯಾರು ಇರ್ಬೇಕು? ಮೋದಿ ಅದಾನ. ಅದಾನ ನಂಗೂ ಗೊತ್ತಾ. ಇನ್ನು ಮುಂದೆ ಯಾರು ಇರ್ಬೇಕು? ಮುಂದೆ ಆಮೇಲೆ ಎಲೆಕ್ಷನ್ ರಾಹುಲ್ ಗಾಂಧಿನ ಮೋದಿನ? ಅಲ್ಲ ಮುಂದೆ ನೀವ್ ಯಾರನ್ನ ಬಯಸ್ತೀರಿ? ನಿಮ್ದು ಎಲ್ಲ ನಿಮ್ಮ ಅವರಿಂದ ನೀವಲ್ಲ, ನಿಮ್ಮಿಂದ ಅವರು ಮಾಡೋದಲ್ಲ ಸರ್ ಹೇಳೋದು, ಅದನ್ನ ಹೇಳ್ತಿಲ್ಲ ನಾವು. ಈಗ ನಮ್ಮ ಆಟೋಗಳಿಗೆ ಬರೋದೇ ಹೆಣ್ಮಕ್ಳು ಹೌದ್ರಾ? ಹೆಣ್ಮಕ್ಳು ಬಿಟ್ರೆ ಗಂಡು ಮಕ್ಳು ಎಲ್ಲರೂ 2 ವೀಲರು 4 ವೀಲರ್ ತಂದಾಡಿರ್ತಾರೆ, ಯಾರು ಆಟಕ್ಕೆ ಬರೋರಲ್ಲ. ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರ ಹೆಣ್ಮಕ್ಳು ಆಟಕ್ಕೆ ಎಲ್ಲಿಂದ ಬರ್ತಾರೆ? ನಾವೆಲ್ಲಿಂದ ದುಡಿಯೋಣ? ಉತ್ತರ ಕೊಡಪ್ಪ ಇದಕ್ಕೆ ಉತ್ತರ ಕೊಡಪ್ಪ. ಅಲ್ಲ ಅವ್ರು ಹೇಳ್ತಿರೋದು ಅರ್ಥ ಆಯ್ತಾ? ಪ್ರತಿಯೊಬ್ಬ ಡ್ರೈವರ್ಸ್ ಕೂಡ ಒಂದೇ ಒಂದು ಮಾತು, ಬಸ್ ಫ್ರೀ ಮಾಡಿರೋದ್ರಿಂದ ಪ್ರೈವೇಟ್ ಬಸ್ಗಳನ್ನ ಎಷ್ಟಿಗೆ ಮಾರಿದಾರ ಅನ್ನೋದಾರ ಗೊತ್ತಾ? ಅವರು ದುಡಿಮೆ ಮಾಡ್ಕೊಂಡ ತಿನ್ನೋದು ಎಷ್ಟು ಬಸ್ ಮಾರ್ಯಾರ ಗೊತ್ತಾ? ಬರೀ ಇದು ಕಂಪ್ನಿಗಳಿಗೆ ತಂದಿರ 4 ಲಕ್ಷಕ್ಕೆಲ್ಲ ಬಸ್ ಮಾರ್ಯಾರ ಇವ್ರು ಫ್ರೀ ಮಾಡಿದಾಗಿಂದ. ಇಂಜಿನಿಯರ್ ಮಾಡಿದ್ಯಾ? GTTC ಮೆಕ್ಯಾನಿಕಲ್ ಬ್ರಾಂಚ್ ಆಟೋ ಓಡಿಸ್ತಿದ್ಯಾ? ಕೆಲಸ ಮಾಡಿ ಬನ್ನಿ. ಯಾಕೆ ನಿನ್ ಕೆಲಸ ಮಾಡಿಲ್ಲ, ಯಾಕೆ ಆಟೋ ಓಡಿಸ್ತಿದ್ಯಾ? ಯಾಕೆ ಅದು ಅಡ್ಜಸ್ಟ್ ಆಗ್ಲಿಲ್ಲ ನನಗೆ. ಜಾಬ್ ಯಾವ್ದು ಅಡ್ಜಸ್ಟ್ ಆಗತ್ತೆ ಅದನ್ನ ಮಾಡ್ತಾನೆ ನಾನು. ಹಂಗೆ ಒಟ್ಟು ಸ್ವಂತ ದುಡಿಮೆ ಇರಬೇಕು. ಸ್ವಂತ ದುಡಿಮೆ. ಇದರಿಂದ ಸಮಸ್ಯೆ ವೆಲ್ ಎಜುಕೇಟೆಡ್. ಎಷ್ಟು ಏಜ್ ಎಷ್ಟು? ನನಗೆ 21. ಏನಪ್ಪ ಇಷ್ಟು ವರ್ಷ ಯಾವ್ದೋ ಬಿಜೆಪಿ ಇತ್ತು, ಹಂಗಾಗಿ ಅವ್ರಿಗೆ ಯಾವ್ದು ಆಗಿಲ್ಲ. ಬಿಜೆಪಿ ಇತ್ತು. ಒಂದ್ ನಿಮಿಷ ಅವ್ರು ಹೇಳ್ತಾರೆ ಬಿಜೆಪಿ ಇತ್ತು ಅದಕ್ಕೆ ಕೆಲಸ ಆಗ್ಲಿಲ್ಲ ನಿಂಗೆ, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಸರ್ ಕೆಲಸ ಆಗಿತ್ತು, ನಾನೇ ಬಿಟ್ಟು ಬಂದೀನಿ. ನನಗೆ ಆ ಕೆಲಸ ಇಷ್ಟ ಆಗ್ಲಿಲ್ಲ. ನನಗೆ ಆಗ್ಲೇ ಕ್ಲಿಯರ್ ಆಗಿ ಹೇಳಿದ್ರು ಅವ್ರಿಗೆ ಅಡ್ಜಸ್ಟ್ ಆಗೋ ಕೆಲಸ ನಾನು ಮಾಡ್ತೀನಿ ಅಂತ. ಅವ್ರಿಗೆ ಕೆಲಸ ಆಗಿತ್ತು, ಅದ್ರ ಬಿಟ್ಟು ಬಂದಿದ್ದಾರೆ ಅಂತ. ಸರ್ ಬಿಜೆಪಿ ಬರಕ್ಕಿಂತ ಮುಂಚೆ ದೇಶದ ಸಾಲ ಎಷ್ಟಿತ್ತು ಅನ್ನೋದಾರ ಗೊತ್ತಾ ಸರ್? ಎಷ್ಟು ಸಾಲ ಇತ್ತು ಬಿಜೆಪಿ? ಈಗ ಬಿಜೆಪಿನೇ ಎಷ್ಟೋ 1,80,000 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾಡಿದಾರೆ ಸರ್. ಈ ಬಸ್ಸಿಗೆ ಒಂದು ದಿವಸಕ್ಕೆ 4 ಕೋಟಿ ಬೇರೆ ಡೀಸೆಲ್ ಬೇಕು, ಹೌದ್ರಾ? ಈಗ ಅದನ್ನೆಲ್ಲ ಯಾರು ಕೊಡ್ಬೇಕು? ಯಾರು ಕೊಡ್ಬೇಕು? ನಾವೇ ಕೊಡ್ಬೇಕು. ನಾವೇ. ಪ್ರಶ್ನೆ ಏನು ಅವರಿಗೆ? ಈಗ ಅವರಿಗೆಲ್ಲ ದುಡ್ಡು 4 ಕೋಟಿ ದಿವಸಕ್ಕಂದ್ರೆ ತಿಂಗಳಿಗೆ ಎಷ್ಟಾಯ್ತು? ಅವ್ರೇನು ದುಡಿಮೆ ಮಾಡಿ ಅವ್ರ ಮನೆಯಿಂದ ತಂದು ಹಾಕಲ್ಲ, ಹೌದ್ರಾ? ಅವ್ರಿಗೆ ದುಡಿಮೆ ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ಬೇಕು? ಯಾರು ಕೊಡ್ಬೇಕು ಅವ್ರಿಗೆ ದುಡ್ಡು? ಎಷ್ಟು ಏಜ್ ನಿಮ್ಗೆ ಈಗ? ಅಣ್ಣ ನನಗೀಗ 25 ವರ್ಷ. ಓಕೆನಾ? ನಮ್ಮ ಅಮ್ಮನ ಹತ್ರ ಈಗ ಒಂದು 10 ರೂಪಾಯಿನೂ ಇಲ್ಲಪ್ಪ. ನಮ್ಮ ಅಮ್ಮ ಈಗ ಎಲ್ಲೋ ಒಂದು ಹತ್ರಕ್ಕೆ ಹೋಗ್ಯತೆ, ಅವ್ರಿಗೆ ಏನೋ ಒಂದು ಕಷ್ಟ ಆಗಿರ್ತೈತೆ. ನಮ್ಮ ಅಮ್ಮನ ಹತ್ರ 1 ರೂಪಾಯಿ ಇಲ್ಲಪ್ಪ. ಆದ್ರೆ ಇವತ್ತು ನಮ್ಮ ಮನೆಗೆ ಬಂದು ಇದಾಕರೆ 1,200 ರೂಪಾಯಿ ಕೊಡ್ತಾರೆ. ಇದಕ್ಕೇನು ಹೇಳ್ತೀರಾ ನೀವು? ಇದು ಕೂಡ ಒಂದು ಸೌಲಭ್ಯ, ಉತ್ತಮ. ತಾನೆ. ಇಲ್ದೇರೋ 10 ರೂಪಾಯಿ ಇಲ್ದೇರೋ ಟೈಮಲ್ಲಿ ಅಮೌಂಟ್ ಸಿಗುತ್ತೆ. ನಮಸ್ಕಾರ ಅಣ್ಣಾರ, ಏನು ಹೆಸರು ಅಣ್ಣ ನಿಮ್ದು? ಹೆಸರು ನದೀಮ್ ಅಂತ. ನದೀಮ್ ಅವರೇ, ನದಿ ಒಳಗೆ ಕುತ್ಕೊಂಡು ಒಳ್ಳೆ ಸ್ನಾನ ಮಾಡ್ತಾ ಇದ್ದೀರಾ? ಹೆಸರಲ್ಲೇ ನದಿ ಇದೆಯಲ್ರಿ. ಆಯ್ತು, ಒಂದ್ ನಿಮಿಷ ರೀ ಆಯ್ತು. ಮತ್ತೆ ಮೈಕಿಗೆಲ್ಲ ಆರ್ಬಿಡುತ್ತೆ. ಹೇಳ್ರಿ, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಕಾಂಗ್ರೆಸ್ ಅಣ್ಣ, ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ಬೇಕು ನಮ್ಗೆ. ಯಾಕೆ ಹೇಳ್ರಿ? ಯಾಕೆ ಬಿಜೆಪಿ ಯಾಕೆ ಬೇಡ? ಬೇಡ ಬಿಜೆಪಿ ಬೇಡ. ಕಾಂಗ್ರೆಸ್ ಕರೆಕ್ಟ್ ಐತೆ ನಮ್ಗೆ. ನೋಡ್ರಿ, ಬಿಜೆಪಿ ಬಂದ್ರೆ ನೀರು, ಕಾಂಗ್ರೆಸ್ ಬಂದ್ರೆ ಇಲ್ಲ. ಪಕ್ಕ ಬರೋದೇ ನಮ್ಮ ಮೋದಿ ಅವರು. ನಿಮ್ಮ ಹೆಸರೇನಂದ್ರೆ? ವೀರೇಶ್ ಅವ್ರೆ, ಹೇಳ್ರಿ ಯಾಕೆ ಮೋದಿ ಬರ್ಬೇಕು? ಅಣ್ಣ, ಮೋದಿ ಬಂದ್ರೆ ದೇಶಕ್ಕೆ ಒಳ್ಳೇದು. ಕಾಂಗ್ರೆಸ್ ಬಂದ್ರೆ ಧೂಳಿ ಪಟ ಆಗಿ ಹೋಗುತ್ತೆ. ಇದೇ ನಮ್ದು. ಏನ್ ಧೂಳಿಪಟ ಆಗೋಗುತ್ತೆ? ಏನು ಕುಡಿಯಕ್ಕೆ ನೀರಿಲ್ಲ. ಸಿದ್ದರಾಮಯ್ಯ ಬಂದು ಇವಾಗ ಏನೋ ನೀರು ಬಿಟ್ಟಿದ್ದಾರೆ, ಬಂದಿದಾವೆ ಇಲ್ಲಿ. ಕರೆಕ್ಟ್ ಅಣ್ಣ? ನೀರು ಬಿಟ್ಟವ್ರೆ ಬಂದವ್ರೆ. ಬಂದು ಎಷ್ಟು ಸೀಟ್ ಗೆಲ್ಬೋದು ಈ ಸಲ ಬಿಜೆಪಿ? ಅಣ್ಣ 400 ಸೀಟ್ ಪಕ್ಕ ಹೊಡಿತೈತಿ, ತಗೊಂಬಿಡು. ಪಕ್ಕ ಇದೇ ಮಾತು. ನೋಡೇ ಬಿಡೋಣ.